ಶ್ರೀ ಅಮರೇಶ್ವರ ದೇವಸ್ಥಾನದಲ್ಲಿ ನೂತನ ವರ್ಷದ ಪಂಚಾಂಗ ಪಠಣ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗುರುಕುಂಟ ಶ್ರೀ ಅಮರೇಶ್ವರ ದೇವಸ್ಥಾನದಲ್ಲಿ ಚಂದ್ರಮಾನ ಯುಗಾದಿಯ ನೂತನ ಪಂಚಾಂಗ ಪಠಣ. ಧಾರ್ಮಿಕ ಭಕ್ತಿ ಭಾವದೊಂದಿಗೆ ಗುರುವಾರ ಪೂಜಾ ಷಟ್ಸ್ಥಳ ಬ್ರಹ್ಮಿ ಅಮರೇಶ್ವರರ ಗುರು ಅಭಿನವ ಶ್ರೀ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ದೇವರ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಡಾಕ್ಟರ್ ಗಂಗಾಧರಯ್ಯ ಸ್ವಾಮಿ ಪರಾಭವ ನಾಮ ಸಂವತ್ಸರದ ಪಂಚಾಂಗವನ್ನು ಪಠಿಸಿದರು. ದೇಶ ಹಾಗೂ ರಾಜ್ಯದಲ್ಲಿ ಸಂಭವಿಸುವ ರಾಜಕೀಯ ಸ್ಥಿತಿಗತಿ, ಮಳೆ ಬೆಳೆ ಪರಿಸ್ಥಿತಿ, ಆರ್ಥಿಕ ಬೆಳವಣಿಗೆಗಳ ಕುರಿತು ಪಂಚಾಂಗ ಪಠಣದಲ್ಲಿ ಭವಿಷ್ಯವಾಣಿಯನ್ನು ಎಳೆ ಎಳೆಯಾಗಿ ಬೆಳೆಸಿಟ್ಟರು. ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಭಕ್ತರು ಭವಿಷ್ಯವಾಣಿ ಆಲಿಸಿದರು. ಪಂಚಾಂಗ ಪಠಣ ಪೂರ್ವ ಶ್ರೀ ದೇವರ ಗುರು ಗಜದಂಡ ಶಿವಾಚಾರ್ಯರು ಹಾಗೂ ಬೆಳಗ್ಗೆ ಗುರುಕುಂಟ ಸಂಸ್ಥಾನದ ಅರಸರಾದ ರಾಜ ಸೋಮನಾಥ ನಾಯಕ ದಂಪತಿ ಸಮೇತ ಶ್ರೀದೇವರಿಗೆ ಪ್ರತ್ಯೇಕ ರುದ್ರಾಭಿಷೇಕ ಸೇರಿದಂತೆ ವಿಶೇಷ ಪೂಜೆ ಜರುಗಿವೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರಿದ್ದುದರಿಂದ ಭಕ್ತರಲ್ಲಿನ ಧಾರ್ಮಿಕತೆ ಮತ್ತು ನಂಬಿಕೆಯನ್ನ ಗಟ್ಟಿಗೊಳಿಸಿದಂತಿತ್ತು. ಪ್ರಧಾನ ಅರ್ಚಕರಾದ ಅಂಬರೀಶ್ ಸ್ವಾಮಿ ಕಳಸದ ಗುಡಿ, ಬಸಯ್ಯ ಸ್ವಾಮಿ ಗುಂತಗೋಳ, ಗುರುಮೂರ್ತಿ ಸ್ವಾಮಿ ಎರಡೋಣ, ಗಜದಂಡಯ್ಯ ಸ್ವಾಮಿ ಜಾಲಿಬೆಂಚಿ, ಮಲ್ಲಿಕಾರ್ಜುನ ಸ್ವಾಮಿ ಕಳಸದ ಗುಡಿ ಇದ್ದರು. ವರದಿ ಮಲ್ಲಿಕಾರ್ಜುನ ತುರ್ವೇಹಾಳ್, ಎನ್ಕೆಎಸ್ ಟಿವಿ 4 ಲಿಂಗಸುಗೂರು. ವರದಿ ಮಲ್ಲಿಕಾರ್ಜುನ ತುರ್ವೇಹಾಳ್, ಪ್ರಜಾಪವ ಟಿವಿ ಲಿಂಗಸುಗೂರು. ಅಚ್ಯುತ್ಯಾಯುಕ್ತ ರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತಿ ಶ್ರೀ ಸೂರ್ಯ ಸಿದ್ಧಾಂತ ಮತೇನ ಸಮಸ್ತ ಜಗತೋತ್ಪತ್ತಿ ಸ್ಥಿತಿ ಲಯ ಕಾರಣೀಭೂ ಮದ್ಮರಮಣೇನ ನಿರ್ಮಿತಶ್ಚ ನಾರಾಯಣಶ್ಚ ನಾಭಿ ಕಮಲೋದ್ಭವನಾದ ಬ್ರಹ್ಮನಿಗೆ 100 ವರ್ಷ ಪರಮಾಯುಷ್ಯವು. ಇದರಲ್ಲಿ ಇಂದಿಗೆ 50 ವರ್ಷಗಳ ಗತವಾಗಿ 51ನೇ ವರ್ಷದ 1ನೇ ದಿವಸದಲ್ಲಿ ದಿವ್ಯ ಪ್ರಾರ್ಧದಲ್ಲಿ ಅಂದರೆ 13 ಗಳಿಗೆ 43 ಪರಗಳು ಗತಿಸಿರುತ್ತವೆ. ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನಮುಚ್ಚದೆ ನಿಜನೈವತ್ತು ಮಾನೇನ ಆಯು ಶತಂ ಸ್ಮೃತಂ ಎಂಬಂತೆ 4 ಯುಗಗಳು 1000 ಸಾರಿ ತಿರುಗಿದರೆ ಬ್ರಹ್ಮನಿಗೆ ಒಂದು ದಿನವಾಗುವುದು. ಇಂಥ ದಿನಗಳು 360ಕ್ಕೆ ಒಂದು ವರ್ಷವಾಗುವುದು. ಇಂಥ 100 ವರ್ಷಗಳು ಬ್ರಹ್ಮನ ಪರಮಾಯುಷ್ಯವು. ಚತುರ್ಯುಗ ಪ್ರಮಾಣ ಕೃತಯುಗ 17,28,000 ವರ್ಷಗಳು, ತ್ರೇತಾಯುಗ 12,96,000 ವರ್ಷಗಳು, ದ್ವಾಪಾರಯುಗ 8,64,000 ವರ್ಷಗಳು, ಕಲಿಯುಗ 4,32,000 ವರ್ಷಗಳು. ಈ ಕಲಿಯುಗ ಪ್ರಮಾಣದಲ್ಲಿ ಇಂದಿಗೆ 5,127 ವರ್ಷಗಳು ಗತವಾಗಿರುತ್ತವೆ. ಇನ್ನು ಮುಂದೆ 4,26,873 ವರ್ಷಗಳು ಉಳಿದಿವೆ. ಇಲ್ಲಿಗೆ ಕಲಿಯುಗ ಸಮಾಪ್ತಿಯಾಗುವುದು. ಈ ಕಲಿಯುಗದಲ್ಲಿ ಯುಧಿಷ್ಠಿರ, ವಿಕ್ರಮ, ಶಾಲಿವಾಹನ, ವಿಜಯಾಭಿನಂದನ, ನಾಗಾರ್ಜುನ, ಕಲಿಕೆ, ಭೂಪತಿ ಹೀಗೆ 6 ಜನ ಶಕಪುರುಷರು. ಈ ಪೈಕಿ ಶಾಲಿವಾಹನ ಶಕೆ 18,000 ವರ್ಷಗಳು. ಇವುಗಳಲ್ಲಿ 1947 ಗತವಾಗಿರುತ್ತವೆ. ಶ್ರೀಮನ್ ಶಾಲಿವಂಶಿಕೆ 1948ನೇ ಪರಾಭವ ನಾಮ ಸಂವತ್ಸರದ ಫಲ. ರಾಷ್ಟ್ರಪತಿ ರಾಜ ಶುಕ್ರ, ಮುಖ್ಯಮಂತ್ರಿ ಕುಜ, ಸಸ್ಯಾಧಿಪತಿ ಗುರು, ಮೇಘಾಧಿಪತಿ ಚಂದ್ರ, ರಸಾಧಿಪತಿ ಶನಿ, ಅರ್ಘ್ಯಾಧಿಪತಿ ಚಂದ್ರ, ಸೇನಾಧಿಪತಿ ಚಂದ್ರ, ಮುಖ್ಯಮಂತ್ರಿ ಕುಜ, ಧಾನ್ಯಾಧಿಪತಿ ಬುಧ, ಧನಾಧಿಪತಿ ಗುರು, ನಿರಸಾಧಿಪತಿ ಗುರು, ಫಲಪುಷ್ಪಗಳಿಗೆ ರವಿ, ಪಶುನಾಯಕ ಶ್ರೀಕೃಷ್ಣ, ಉಪನಾಯಕರು ಮುಂಗಾರು ಬೆಳೆಗೆ ಗುರು, ಹಿಂಗಾರು ಬೆಳೆಗೆ ಚಂದ್ರ. ಹೀಗೆ ಇರುವರು. ರಾಷ್ಟ್ರಪತಿ ರಾಜ ಶುಕ್ರನ ಫಲ. ಈ ಸಂವತ್ಸರದೋಳು ರಾಜ ಶುಕ್ರನಾಗಿರುವುದರಿಂದ ಹೊಳೆ, ಹಳ್ಳ, ಕೆರೆ, ಬಾವಿ, ನದಿ, ಕಾಲುವೆಗಳು ನೀರಿನಿಂದ ತುಂಬಿ ತುಳುಕಾಡುವವು. ಗಿಡ ಬಳ್ಳಿಗಳು ಅತಿಶಯವಾಗಿ ಫಲಪುಷ್ಪಗಳಿಂದ ಯುಕ್ತವಾಗುವವು. ಸಮಸ್ತ ಬೆಳೆಗಳು ಚೆನ್ನಾಗಿ ಫಲಿಸುವವು. ಆಕಳ, ಎಮ್ಮೆ, ಎತ್ತು ಮೊದಲಾದ ಹೈನಿನ ಪಶುಗಳ ಸಾಕಷ್ಟು ಹಾಲು ಹಿಂಡುವವು. ಆದ್ದರಿಂದ ಜನರಿಗೆ ಹೈನಿನ ಸಮೃದ್ಧಿಯಾಗುವುದು. ಪ್ರಜೆಗಳು, ಪ್ರಭುಗಳು ಸುಖ ಸಂತೋಷದಿಂದಿರುವರು. ದೇಶದ ಸಾಂಪತ್ತಿಕ ಸ್ಥಿತಿ ಸುಧಾರಿಸುವುದಲ್ಲದೆ ರಾಜ್ಯಾಧ್ಯಕ್ಷರುಗಳು ಹಾಗೂ ನಾಯಕರು ಜನ ಕಲ್ಯಾಣ ಕಾರ್ಯದಲ್ಲಿ ತಲ್ಲೀನರಾಗುವರು. ದೇಶೋತ್ಪನ್ನವಾಗಿ ಕಾರ್ಯ ಕೈಗೊಳ್ಳುವರು. ಜನರು ಅಂತಃಕರಣ ಉಳ್ಳವರಾಗಿ ದಾನ ಧರ್ಮಾದಿ ಸತ್ಕಾರದಲ್ಲಿ ತೊಡಗುವರು. ಪೂಜ್ಯರಾಗೂ ಗುರುವರ್ಗದವರು ಧರ್ಮ ಕಾರ್ಯ ಪ್ರವೃತ್ತರಾಗುವರು ಹಾಗೂ ಕೀರ್ತಿವಂತರಾಗುವರು. ಪಕ್ಷ ಪಂಗಡಗಳಲ್ಲಿ ಒಮ್ಮತ ಉಂಟಾಗುವುದಲ್ಲದೆ ದೇಶದ ನಾಯಕರಲ್ಲಿ ಪರಸ್ಪರ ಪ್ರೇಮಾಭಿವೃದ್ಧಿಯಾಗುವುದು. ಕಲಾವಿದರು, ಸಾಹಿತಿಗಳು, ಶಿಕ್ಷಕರು ಮೊದಲಾದ ಗುರುವರ್ಗದವರಿಗೆ ಗೌರವ ಮನ್ನಣೆ ದೊರೆಯುವುದು. ಅರಣ್ಯ ಇಲಾಖೆಯಲ್ಲಿ ತೋಟಗಾರಿಕೆ ಉತ್ಪಾದನೆಗಳು ಹೆಚ್ಚಾಗುವವು. ತೋಟಗಳಲ್ಲಿಯೂ ಉದ್ಯಾನವನಗಳಲ್ಲಿಯೂ ಗಿಡ ಮರಗಳು, ಹೂ ಬಳ್ಳಿಗಳು ಯಾವ ರೋಗಾದಿಗಳಿಲ್ಲದೆ ಚೆನ್ನಾಗಿ ಬೆಳೆಯುವಂತೆ ಅಭಿವೃದ್ಧಿ ಹೊಂದುವವು. ಫಲಪುಷ್ಪಗಳು ಹೇರಳವಾಗುವುದು. ಪೂಜ್ಯರು, ಸತ್ಪುರುಷರು, ಬ್ರಾಹ್ಮಣರು, ಜಂಗಮರು, ಪುರೋಹಿತರು ವೇದಾಗಮಗಳಲ್ಲಿ ನಿಷ್ಠೆ ಉಳ್ಳವರಾಗುವರು.
ಧರ್ಮೋಪದೇಶ ಮಾಡುತ್ತಾ ಸಂಚರಿಸುವರು. ಮೇಘರಾಜನ ಕೃಪೆಯಾಗುವುದರಿಂದ ಸರ್ವತ್ರ ಸುವೃಷ್ಟಿಯು, ಶ್ವೇತ ಧಾನ್ಯಗಳು ಹೆಚ್ಚು ಫಲಿಸುವವು, ಜವಳಿ ಸೀರೆ ಕುಪ್ಪಸಗಳು ತೇಜೆಯಾಗುವವು, ಭೂತಲದಲ್ಲಿ ಸುಭಿಕ್ಷೆ ಉಂಟಾಗುವುದು, ಕಬ್ಬಿಣ ತವರ ಸೀಸ ಉಕ್ಕುಗಳು ತೇಜೆಯಾಗಿ ಮಾರಾಟ ಆಗುವವು.